ವಿಕಿ ಕೊನೆಗೂ ನೀನು ನಾನು ಹೇಳ್ದಾಗೆ ನಡ್ಕೊಂಡಿಯಲ್ಲ. ಐ ಆಮ್ ಸೋ ಹ್ಯಾಪಿ. ದಟ್ಸ್ ಲೈಕ್ ಮೈ ಬ್ರದರ್. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ ಅಕ್ಕ? ರೀತು ಈ ಮನೆಗೆ ಬಂದ್ಮೇಲೆನೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಅರ್ಜುನ್? ನೀನ್ ವಂದನನೇ ಮದ್ವೆ ಆಗ್ಬೇಕು ಅನ್ನೋದು ನಿಮ್ಮಪ್ಪನ ಆಸೆ ಆಗಿತ್ತು. ಆದ್ರೆ ನೀನು ಅವಳ ಮದ್ವೆ ಆಗ್ಲಿಲ್ಲ. ಆದ್ರೆ ಈಗ ನನ್ ಮಗಳ ಮದ್ವೆ ವಿಷಯ ಬಂದಾಗ ನಿಮ್ಮಪ್ಪನ ಆಸೆ ಕನ್ಸೆಲ್ಲ ನಿನಗೆ ನೆನಪಾಗ್ತಾ ಇದ್ಯಾ? ಅರ್ಜುನ್, ಈಗ ನೀನೇನ್ ಮಾತಾಡ್ತಿದ್ಯೋ ಅದು ನೀನಲ್ಲ. ನನ್ನ ಮಗ ಯಾವ ಯೋಚನೆ ಮಾಡ್ದವನೇ ಅಲ್ಲ. ಯಾಕೋ ಏನಾಯ್ತು? ಯಾಕೀಗ ಮಾತಾಡ್ತಿದ್ಯಾ? ಹೇಳೋ, ಮಾತಾಡು, ಏನಾಯ್ತು? ಓ, ನೀನು ಹೇಳಿ ಅವನಿಗೆ ಮಾತಾಡ್ತಿದ್ಯಾ? ಹತ್ತು ಕರೆದು ಹೀಗೆ ಮಾತಾಡು ಅಂತ ಇವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು? ಆ ವಿಕ್ಕಿ ಒಬ್ಬ ಲೋಫರ್, ಅಯೋಗ್ಯ. ನಮ್ ಸಂಕಟ ಏನು ಅಂತ ನಿನ್ಗೆ ಅರ್ಥ ಆಗೋದಿಲ್ವಾ? ಅಪ್ಪ ಅಮ್ಮನ ಮಾನ ಮರ್ಯಾದೆ ಗೌರವಕ್ಕೆ ನಿನ್ ಬೆಲೆನೇ ಇಲ್ವಾ ನಿನ್ಗೆ? ಈ ಮದ್ವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಸತ್ರು ಈ ಮದ್ವೆಗೆ ಒಪ್ಪೋದಿಲ್ಲ. ಚಿಕ್ಕು ಹಾಗನ್ಬೇಡಿ, ಪರಿಸ್ಥಿತಿ ಹಾಗಿಲ್ಲ ಚಿಕ್ಕು. ರೀತು ರೀತು ಅವನಿಲ್ದೆ ಬದುಕಲ್ಲ, ಸತ್ತೇ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಚಿಕ್ಕು. ಏನ್ ಮಾಡೋಣ ಹೇಳಿ? ನನಗೆ ನನ್ನ ತಂಗಿ ಜೀವನೇ ಮುಖ್ಯ. ಅದೇನೇ ಆದ್ರೂ ಅವಳು ನನ್ನ ಕಣ್ಮುಂದೆ ಜೀವಂತವಾಗಿರೋದೇ ಮುಖ್ಯ. ನಿಮಗೆ ನಿಮ್ ಗೌರವ ಮುಖ್ಯನೋ ಇಲ್ಲ ನಿಮ್ಮ ಮಗಳ ಜೀವ ಮುಖ್ಯನೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ನೋಡಿ, ನಾಳೆನೇ ಎಂಗೇಜ್ಮೆಂಟ್ ನಡಿಬೇಕಂತಂದಿದ್ದಾರೆ. ನಾನು ಹೂ ಅಂದಿದ್ದೆ. ನಿಮ್ಮೆಲ್ರಿಗೂ ರೀತು ಚೆನ್ನಾಗಿರ್ಬೇಕು ಅಂತಂದ್ರೆ ಎಂಗೇಜ್ಮೆಂಟ್ಗೆ ಸಿದ್ಧತೆ ಮಾಡ್ಕೊಳ್ಳಿ. ಬಿಡೋ, ಬಿಡೋ ನೀನ. ನಾನೇನ್ ಮಾಡಿಲ್ಲ, ಬಿಡೋ ನೀನ. ಗೆಟಪ್ ಬದಲಾಗಿರೋದಕ್ಕೆ ನಾನು ಯಾರು ಅಂತ ಗೊತ್ತಾಗ್ತಿಲ್ವ ನಿನಗೆ? ಪೊಲೀಸ್ನವ್ರಿಗೆ ಧಮಕಿ ಆಗ್ತೀಯನೋ ನೀನು? ಏಯ್ ಮಗನೇ, ಏರೋಪ್ಲೇನ್ ಹಸ್ಬಿಟ್ಟು ರುಬ್ಬು ಬಿಡ್ತೀನಿ. ಸರ್ ಬಿಟ್ಬಿಡಿ ಸರ್, ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ಆ ಬ್ಯಾಗಲ್ಲಿ ದುಡ್ಡಿದೆ, ಬೇಕಾದ್ರೆ ಆ ದುಡ್ಡನ್ನ ತಗೊಂಡು ನನ್ನ ಬಿಟ್ಬಿಡಿ ಸರ್. ನಾನು ಏನಾದ್ರೂ ಓಡೋಗ್ಬಿಡ್ತೀನಿ. ಚಿಲ್ರೆ ರೌಡಿ ನೀನೇನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಯಾರ ಹತ್ರ ದುಡ್ಡು ಯಾಕೆ ವಹಿಸ್ಕೊಂಡು ಬಂದಿದ್ಯಾ? ಮತ್ತೆ ನನಗೆ ಆಮಿಷ ಹೊಡ್ತಾ ಇದೆಯಾ ದುಡ್ಡು ಕೊಡ್ತೀನಿ ಅಂತ? ಸರ್ ನಂದೇ ದುಡ್ಡು ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್, ನಿಮ್ ಕೈ ಮುಗಿದೀನಿ, ಬಿಟ್ಬಿಡಿ ಸರ್.
ಸರ್ ನಾನು ಏನ್ ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ನಿಮ್ ಕೈ ಮುಗಿದಿ ಬಿಟ್ಬಿಡಿ ಸರ್. ಇದೆಲ್ಲ ಗೋಡನ್ನ ಕರ್ಕೊಂಡ್ ಬಂದಿಲ್ಲ, ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ಮಗನೇ, ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲೋ? ಹಾ, ನಿನಗೆ ಈ ತರ ಹೇಳಿದ್ರೆ ಬಾಯ್ ಬಿಡೋನಲ್ಲ ನೀನು. ಮಾಡ್ತೀನಿ ತಾಳು. ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್, ನಾನೇನ್ ತಪ್ಪು ಮಾಡಿಲ್ಲ, ಪ್ಲೀಸ್ ಸರ್ ಬೇಡ ಸರ್. ಸಾಯಿ ಮಗನೇ, ನಿಮ್ಮಂತವ್ರಿಗೆ ಭಾರ್ಗವಿಯವರೇ ಸರಿ. ಅವ್ರು ಬರ್ಲಿ ಮಗನೇ, ಮಾರಿ ಮಾರಿ ಹಬ್ಬನೇ ನಡೆಯುತ್ತೆ. ನೀನೇ ನಿಜ ಎಲ್ಲ ಕಕ್ತಿ ಅವಾಗ. ಯಾಕೆ ನೀನು ನಮ್ಮ ಹೊಟ್ಟೆ ಉರಿಸ್ತಾ ಇದ್ಯಾ? ನೀನಾದ್ರೂ ಅಪ್ಪ ಅಮ್ಮ ನನ್ಗೆ ಮದುವೆ ಬೇಡ ಅಂತ ಹೇಳೆ. ಯಾಕೆ ಹೇಳ್ಬೇಕು? ನಾನ್ ವಿಕ್ಕಿನೇ ಮದ್ವೆ ಆಗೋದು. ಯಾಕೆ ರಿತು ಇಷ್ಟು ಹಠ ಮಾಡ್ತಿದೀಯಾ? ಅವ್ನ್ ಸರಿ ಇಲ್ಲ, ಅವ್ನ ಹಿಂದೆ ಸುತ್ತಬೇಡ ಅಂತ 1000 ಸಲ ಹೇಳಿದೀವಿ. ಸಂಧ್ಯಾಗಾಗಿದ್ದ ಅನ್ಯಾಯ ನೋಡಿದ್ಮೇಲೆನು ಹೀಗ ಆಡ್ತಿದ್ಯಲ್ಲ, ನಿಂಗೇನಾದ್ ತಲೆ ಕೆಟ್ಟಿದೀಯಾ? ನೋಡು, ಅವನ್ ಸವಾಸ ಬೇಡ, ನನ್ ಮಾತ್ ಕೇಳು ರಿತು. ಆಗಲ್ಲ ಅಜ್ಜಿ, ನಾನ್ ವಿಕ್ಕಿನ ಲವ್ ಮಾಡ್ತಾ ಇದ್ದೀನಿ. ಅವ್ನಿಲ್ದೆ ನನಗ್ ಬದುಕಕ್ ಆಗಲ್ಲ. ಅಷ್ಟಕ್ಕೂ ನನ್ ವಿಚಾರದಲ್ಲಿ ತಲೆ ಹಾಕೋದು ನೀವ್ಯಾರು? ಜಯಂತ್, ಹೊಡಿರಿ, ಯಾಕೆ ಸುಮ್ನಾದ್ರಿ? ನಾ ಹೊಡಿಯೋದ್ ಬಿಟ್ಟು ಬೇರೆ ಇನ್ನೇನ್ ಬರುತ್ತೆ ನಿಮ್ಗೆ ಹೇಳಿ? ಅಪ್ಪ ಅಪ್ಪ ಅಂತಿರಲ್ಲ, ನನ್ಗೇನ್ ಬೇಕು, ನನ್ಗೇನ್ ಬೇಡ, ಏನ್ ಇಷ್ಟ ಅಂತ ಒಂದ್ಸಲನಾದ್ರೂ ಕೇಳಿದೀರಾ? ನೀವೊಬ್ಬ ಅಪ್ಪನ? ಮೇಡಮ್, ಆ ರೌಡಿನ ಹಿಡಿದು ಇಲ್ಲೇ ಗೋಡನಲ್ಲಿ ಕಟ್ ಹಾಕಿದ್ವಿ. ಏನಾದ್ರೂ ಬಾಯ್ಬಿಟ್ನಾ ಸರ್? ಇಲ್ಲ ಮೇಡಮ್, ಆ ಬಡ್ಡಿ ಮಗ ಏನು ಬಾಯ್ ಬಿಡ್ತಿಲ್ಲ. ಮೇಡಮ್, ನೀವು ಬೇಗ ಬನ್ನಿ, ಅವನಿಗೆ ನಮ್ದೇ ಸ್ಟೈಲಲ್ಲಿ ಬಾಯ್ ಬಿಡ್ಸಣ. ಬನ್ನಿ ಬೇಗ ನೀವು. ಸರಿ ಸರ್, ಅವನು ತಪ್ಪಿಸ್ಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ನಾಳೆ ನನ್ಗೊಂದು ಕೆಲಸ ಇದೆ, ಆ ಮುಖ್ಯವಾದ ಕೆಲಸನ ಮುಗಿಸ್ಕೊಂಡು ವಿಚಾರಿಸ್ತೇನೆ. ಏನ್ ಕೆಲಸ ಮೇಡಮ್? ನಾಳೆ ನಾನು ಎವಿಡೆನ್ಸ್ ಜೊತೆನೆ ಬರ್ತಾ ಇದ್ದೀನಿ. ಆಮೇಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ತುಂಬಾನೇ ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ ಸರ್. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆದ್ರೆ ಅಷ್ಟೇ ಸಾಕು. ನೀವು ಧೈರ್ಯವಾಗಿರಿ ಮೇಡಮ್. ನೀವೀಗ JP ಪಾಟೀಲ್ ಮನೆ ಸೊಸೆ, ಯಾರಿಗೂ ಡೌಟ್ ಬರಲ್ಲ. ಮೇಡಮ್, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನಿದ್ದೀನಲ್ವಾ, ನನಗೊಂದು ಕಾಲ್ ಮಾಡಿ, ನಾನು ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಆ ರೌಡಿ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈ ಎಂಗೇಜ್ಮೆಂಟ್ ಹಿಂದೆ ದೊಡ್ಡ ಸಂಚೆ ನಡೀತಾ ಇದೆ. ರಿತು ನಾನ್ ಅನ್ಕೊಂಡಿರೋಷ್ಟು ಪಾಪದ ಹುಡುಗಿ ಅಂತೂ ಅಲ್ಲ. ಅವಳೇನೋ ತಪ್ಪು ಮಾಡಿದಾಳೆ ಅಂತ ಅನಿಸ್ತಾ ಇದೆ, ಆದ್ರೆ ಎವಿಡೆನ್ಸ್ ಸಿಗ್ತಾ ಇಲ್ವಲ್ಲ. ವಿಕ್ಕಿ ಅಂತವನು ಅಂತ ಗೊತ್ತಿದ್ರೂನು ಅರ್ಜುನ್ ಯಾಕೆ ಅವನ ಜೊತೆನೆ ಎಂಗೇಜ್ಮೆಂಟ್ ಮಾಡ್ಸಕ್ ಹೊರಟಿದ್ದಾನೆ? ವಿಕಿ, ಇದೇನು ಇನ್ನು ತಾನೇ ಇದೆಯಾ? ಹುಡುಗಿ ಕಡೆಯವರೆಲ್ಲ ಬಂದಾಯ್ತು, ಬೇಗ ಬಾ. ಕಾಯ್ಲಿ ಬಿಡು ಮಾಮ್. ಇವತ್ತು ನಿನ್ನ ಎಂಗೇಜ್ಮೆಂಟ್ ಕಣೋ, ಅವ್ರು ನಮಗ್ ಬೀಗ್ರಾಗ್ತಿರೋರು. ಹಾಗೆಲ್ಲ ಅವಮಾನ ಮಾಡಬಾರ್ದಪ್ಪ. ಮದುವೆ ದಿನನೇ ಡ್ಯಾಡ್ಗೆ ವಂದನಾಗೆ ಅವ್ರು ಎಷ್ಟು ಅವಮಾನ ಮಾಡಲಿಲ್ಲ. ನಾನೇನು ಎಂಗೇಜ್ಮೆಂಟ್ ಬೇಡ ಅನ್ಲಿಲ್ವಲ್ಲ. ಮನೆಗೆ ಬಂದು ಅವ್ರು ಒಂದು ಅರ್ಧ ಗಂಟೆ ಕಾದ್ರೆ ಅವ್ರೇನು ಕರ್ಗೋಗಲ್ಲ. ಕಾಯ್ಲಿ ಬಿಡು. ಮೆಲ್ಲಗ್ ಮಾತಾಡೋ, ಅದ್ರ ಕೇಳಿಸ್ಕೊಂಡ್ರೆ ಕಷ್ಟ. ನಾನ್ ಕೇಳಿಸ್ಕೊಂಡೆ. ವಿಕಿ, ಕೊನೆಗೂ
ನೀನು ನಾನು ಹೇಳ್ದಾಗೆ ನಡ್ಕೊಂಡಿಯಲ್ಲ ಐ ಆಮ್ ಸೋ ಹ್ಯಾಪಿ. ದ್ಯಾಟ್ಸ್ ಲೈಕ್ ಮೈ ಬ್ರದರ್. ಇಷ್ಟಕ್ಕೆ ಖುಷಿ ಪಟ್ರೆ ಹೇಗೆ ಅಕ್ಕ? ರಿತು ಈ ಮನೆಗೆ ಬಂದ್ಮೇಲೆ ಅಸ್ಲಿ ಆಟ ಪನಿಷ್ಮೆಂಟು ಎಲ್ಲ ಶುರುವಾಗೋದು. ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರನೇ. ಅಂದ್ರೆ ತಂಗಿ ಅವಸ್ಥೆ ನೋಡಿ ಅಣ್ಣ ಓಡ್ ಬರ್ತಾನೆ ಅಂತೀಯಾ? ಬರಲೇಬೇಕು. ಅವನಿಗೆ ಬೇರೆ ಆಪ್ಷನ್ ಏನಿದೆ ಹೇಳು? ಸೂಪರ್ ವಿಕಿ. ಆ ರಿತು ಇಂದ ನನ್ನ ಅರ್ಜುನ್ ಆ ಭಾರ್ಗವಿನ ಬಿಟ್ಟು ನನ್ನ ಹತ್ರ ಓಡೋಡ್ ಬರ್ತಾನೆ. ಮುಂದೊಂದಿನ ನನ್ನ ಮದ್ವೆ ಆಗ್ತಾನೆ. ಅಷ್ಟೇ ಅಷ್ಟೇ ನನಗೆ ಬೇಕಾಗಿರೋದು. ಜಯಂತ್, ರುದ್ರ, ಇಲ್ಲಿ ನಡೀತಾ ಇರೋದು ಯಾರ್ದೋ ಶ್ರಾದ್ದನೋ ತಿಥಿನೋ ಅಲ್ಲ. ಇಲ್ಲಿ ನಡೀತಾ ಇರೋದು ನಮ್ಮ ಮಗಳು ನಿಶ್ಚಿತಾರ್ಥ. ಸ್ವಲ್ಪ ಹೀಗ್ ಮುಖ ಗಂಟಾಕೊಳ್ಳೋದನ್ನ ಬಿಟ್ಟು ನಗ್ನಗ್ತಾ ಕುತ್ಕೊಳ್ಳಿ. ಇಲ್ಲ ಯಾರಾದ್ರೂ ನೋಡಿದ್ರೆ ನಾವು ನಿಮ್ಮನ್ನ ಬಲವಂತವಾಗಿ ಹೇಳ್ಕೊಂಡ್ ಬಂದು ಕೂಡ್ಸ್ಕೊಂಡಿದೀವಿ ಅಂತ ಅನ್ಕೊಳ್ತಾರೆ. ನಮ್ JP ಮರ್ಯಾದೆ ಹೋಗುತ್ತೆ. ರಿತು, ನಾನು ಹೇಳಿರ್ಲಿಲ್ವಾ ನಿನಗೆ ಅರ್ಜುನ್ ಮನ್ಸು ಮಾಡಿದ್ರೆ ನಿನ್ನ ಮದುವೆ ಎಂಗೇಜ್ಮೆಂಟ್ ಎಲ್ಲ ಬೇಗ ಆಗುತ್ತೆ ಅಂತ? ಹೌದು ಅದಕ್ಕೆ. ಆದರೆ ಈ ಐಡಿಯಾ ನೀವೇ ಕೊಟ್ಟಿದ್ದಲ್ವಾ, ಹಾಗಾಗಿ ಅರ್ಧ ಕ್ರೆಡಿಟ್ ನಿಮಗೆ ಹೋಗುತ್ತೆ. ಡೋಂಟ್ ವರಿ, ಅದೇನೇ ಬಂದರೂ ನಾನು ನಿನ್ನ ಜೊತೆಗಿದ್ದೀನಿ. ನಮ್ಮಲ್ಲಿ ನನ್ನ ಬಗ್ಗೆ ಕೇರ್ ತೋರಿಸೋರು ನೀವೊಬ್ಬರಾದ್ರೂ ಇದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ.